ನೋಡಿದೀವಿ. ಇವತ್ತು ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದರ ಕೀ ಆನ್ಸರ್ ವಿಡಿಯೋಗಳನ್ನು ಶಾರ್ಟ್ಲಿ ಆಗಿ ಲೈನ್ ಅಪ್ ಅನ್ನು ಮಾಡ್ತೀವಿ. ಉತ್ತರಗಳನ್ನು ಸಹಿತ ತಾವುಗಳು ನೋಡ್ಕೊಳ್ಬೇಕು. ಅದರ ಬ್ಲೂ ಪ್ರಿಂಟ್ ಅನ್ನು ಸಹಿತನೂ ಕೂಡ ಹಾಕ್ತೀವಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ಪಾಸಿಂಗ್ ಪ್ಯಾಕೇಜ್ ಇದಾವೆ, ಕ್ವಶನ್ ಬ್ಯಾಂಕ್ ಇದೆ. ಸೊ ತಾವುಗಳು ಹೋಗಿ ನೋಡಬೇಕು ಅಂತ ಹೇಳ್ತಾ, ಸೊ ಸೋಷಿಯಲ್ ಸೈನ್ಸಲ್ಲಿರ್ತಕ್ಕಂಥದ್ದು ಫಸ್ಟ್ ಪಾರ್ಟಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಮೊದಲ ಭಾಷಾವಾರು ರಾಜ್ಯ ರಚನೆಗೊಂಡ ರಾಜ್ಯ ಕೇಳಿದ್ದಾರೆ. ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಕೇಳಿರ್ತಕ್ಕಂಥದ್ದು. ಸಂವಿಧಾನದ 21ನೇ ಎ ವಿಧಿ ಏನನ್ನು ಸೂಚಿಸ್ತದೆ? ಕೂಲಿ ರಹಿತ ದುಡಿಮೆಗೆ ಒಂದು ಉದಾಹರಣೆ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಉದಾಹರಣೆ. ಭಾರತದ ಚಹಾ ಬಂದರು ಅಂತ ಯಾವುದನ್ನು ಕರೀತಾರೆ? ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ. ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಯಾರು ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಒಂದೊಂದು ವಾಕ್ಯದಲ್ಲಿದ್ದಾವೆ. ಅವುಗಳು ಕೂಡ 8 ಪ್ರಶ್ನೆಗಳು ಬರ್ತಾವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏಕೆ ಕರೆದಿದ್ದಾರೆ? ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? ವಿಶ್ವ ಭದ್ರತಾ ಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸತಕ್ಕಂಥ ದೇಶ ಯಾವುದು? ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಏಕೆ ಜಾರಿಗೆ ತಂದರು? ವರದಕ್ಷಿಣೆ ಅಂದರೆ ಏನು? ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಯಬೇಕು? ಆಯವ್ಯಯ ಅಂದರೆ ಏನು? ಮಾರುತಿ ವಿದೇಶ ಪ್ರವಾಸ ಕೈಗೊಳ್ಳಲು ಯೋಜಿಸಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು ಅಂತ ಕೇಳಿದ್ದಾರೆ. ಇನ್ನು 2 ವಾಕ್ಯ, 2ರಿಂದ 4 ವಾಕ್ಯ ಅಥವಾ 2ರಿಂದ 4 ಪಾಯಿಂಟ್ಸ್ಗಳಲ್ಲಿ ಬರೀಬೇಕು. 8 ಪ್ರಶ್ನೆ ಇದ್ದಾವೆ. 19ನೇ ಶತಮಾನದಲ್ಲಿನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಸಂಘಗಳನ್ನು ಬರೀಬೇಕು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪರಿಣಾಮಗಳೇನು? ಪ್ರಾಂತೀಯತೆ ಸಮಸ್ಯೆ ಬಗೆಹರಿಸಲು ಕೈಗೊಂಡಿರೋ ಕ್ರಮಗಳು ಅಥವಾ ಭಯೋತ್ಪಾದಕತೆ ನಿಗ್ರಹಕ್ಕೆ ಕೈಗೊಂಡಿರ್ತಕ್ಕಂಥ ಕ್ರಮಗಳು. 20ರಲ್ಲಿ ಅಸ್ಪೃಶ್ಯತೆ ತೊಡೆದು ಹಾಕಲಿರ್ತಕ್ಕಂಥ ಕಾನೂನು ಕ್ರಮಗಳನ್ನು ಕೇಳಿದ್ದಾರೆ. ಅಥವಾ ಗ್ರಾಮೀಣ ಸ್ತ್ರೀಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಭಾರತದ ಋತುಗಳನ್ನು ಅವುಗಳ ತಿಂಗಳೊಂದಿಗೆ ಹೆಸರಿಸಬೇಕು. ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ? ಭಾರತದ ವಸತಿ ಯೋಜನೆಗಳನ್ನು ಹೆಸರಿಸಿ. ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಏನು ಅಂತ ಏನು ಮಾಡಿದ್ದಾರೆ? ಕ್ವಶನ್ಸ್ಗಳನ್ನು 2 ಅಂಕಗಳಿಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು 3ರಿಂದ 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅಥವಾ 6 ಅಂಶಗಳಲ್ಲೇ ಬರೀಬೇಕು. ರಾಜ ಮಾರ್ತಾಂಡವರ್ಮ ತನ್ನ ರಾಜ್ಯ ಹೇಗೆ ಬಲಿಷ್ಠ ಮತ್ತು ಪ್ರಾಬಲ್ಯಗೊಳಿಸಿದ? ಅಥವಾ ವೆಲೆಸ್ಲಿ ಭಾರತದ ಅರಸರನ್ನು ತನ್ನ ಹಿಡಿತಕ್ಕೆ ಹೇಗೆ ತಂದ? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಸ್ವಾತಂತ್ರ್ಯ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿತ್ತು, ಸ್ಪಷ್ಟೀಕರಿಸಿ. ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳೇನು? ನಿರುದ್ಯೋಗ ಸಮಸ್ಯೆ ಎದುರಿಸಲು ಸರ್ಕಾರ ಕೈಗೊಂಡಿರೋ ಯೋಜನೆಗಳು. ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳು. ಕಾಡುಗಳ ಸಂರಕ್ಷಣೆ ಅವಶ್ಯಕವಾಗಿದೆ ಏಕೆ? ಬೆಳೆಯ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತವೆ ಏಕೆ? ವಿಕೇಂದ್ರೀಕರಣದಿಂದ ಜಾರಿಯಾಗ್ತಕ್ಕಂಥ ಕ್ರಮಗಳು. ಹಸಿರು ಕ್ರಾಂತಿ ಉಂಟು ಮಾಡುವ ಕ್ರಮಗಳು. ಬ್ಯಾಂಕುಗಳ ಕಾರ್ಯ. ಉದ್ಯಮಗಾರನ ಲಕ್ಷಣಗಳನ್ನು ಏನು ಮಾಡಿದಾರಪ್ಪ ಅಂದರೆ 3 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 3ರಿಂದ 4 ವಾಕ್ಯಗಳಲ್ಲೇ ಬರಿಬೇಕಾಗ್ತದೆ, ಇಲ್ಲ 6 ಪಾಯಿಂಟ್ಸ್ಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಅಂಕದಲ್ಲಿ ದಕ್ಷಿಣ ಭಾರತದಲ್ಲಿ ಆಂಗ್ಲ ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟ ವಿವರಿಸಿ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮಗಳು. ಭೂ ಕಂದಾಯ ಪದ್ಧತಿಯ ಪರಿಣಾಮಗಳು. ಸ್ತ್ರೀ ಸ್ಥಾನಮಾನ ಉತ್ತಮಪಡಿಸಲಿರ್ತಕ್ಕಂಥ ಕ್ರಮಗಳು. ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಏನು ಮಾಡಿದ್ದಾರೆ? 4 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಭಾರತದ ನಕ್ಷೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ, ಕೊಚ್ಚಿ ಇದೆ, ಭದ್ರಾವತಿ, ಕಲ್ಪಾಕಂ ಅನ್ನೋದನ್ನು ಏನು ಮಾಡಿದ್ದಾರೆ? ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಇಷ್ಟು ಕ್ವಶನ್ ಪೇಪರ್ ಇತ್ತು. ಇನ್ನು ಇದರದ್ದು ಕೀ ಆನ್ಸರ್ಸ್ಗಳನ್ನು ಶಾರ್ಟ್ಲಿ ಆಗಿ ನಾವುಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀವಿ. ಸೊ ನೀವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ಸಹಿತ ನೋಡಬೇಕು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸಿಗುವ. ಬಾಯ್.